ಪುಟಾಣಿ ಕಂದಮ್ಮಗೂ ಕೂಡ ತಟ್ಟಿದ ಗ್ಯಾಸ್ ಬಿಸಿ ನೋಡಿ. ಗ್ರೌಂಡ್ ಲೆವೆಲ್ ಅಲ್ಲಿ ಹೇಗೆ ಸಾಮಾನ್ಯ ಜನರನ್ನ, ಜನಸಾಮಾನ್ಯರ ಬದುಕುಗಳನ್ನ ಈ ಎಲ್ಪಿಜಿ ತತ್ವಾರ ಅನ್ನೋದು ತಟ್ಟುತ್ತೆ ಅಂತ ಆಸ್ಪತ್ರೆಗೆ ಹೋಗೋಕ್ಕಾಗದೆ ಬಾಣಂತಿ ಮಗು ಪರದಾಡ್ತಾ ಇರುವಂತದ್ದು. ಆಟೋ ಸಿಗ್ತಾ ಇಲ್ಲ ಅವ್ರಿಗೆ. ಆಸ್ಪತ್ರೆಗೆ ಹೋಗುವ ಮುನ್ನ ಬಂಕ್ಗೆ ಕರ್ಕೊಂಡು ಬಂದ ಚಾಲಕ, ಅವ್ರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ. ಹಾಗಾಗಿ ಆದ್ರೂ ಕೂಡ ಎಮರ್ಜೆನ್ಸಿ ಇದ್ರೂ ಕೂಡ ಸೀದಾ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕಾಗ್ತಾ ಇಲ್ಲ ನೋಡಿ. ಹಸಿ ಬಾಣಂತಿ ಪಾಪ, ಪಕ್ಕದಲ್ಲಿ ಇನ್ನೊಂದು ಮಗು ಇದೆ. ಅವ್ರನ್ನ ಬಂಕ್ ಕರ್ಕೊಂಡ್ಬಂದು ಕ್ಯೂನಲ್ಲಿ ನಿಲ್ಸ್ಕೊಂಡಿದ್ದಾರೆ. ಎಲ್ಪಿಜಿ ಸಿಗ್ತಾ ಇಲ್ಲ, ಇವ್ರಿಗೆ ಮುಂದೆ ಹೋಗಕ್ಕಾಗ್ತಾ ಇಲ್ಲ. ಎಲ್ಲರ ಹತ್ರನೂ ವಾಹನ ಇದೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಜನಸಾಮಾನ್ಯರ ಸಂಚಾರಿ ವಾಹನ ಅಂತಂದ್ರೆ ಅದು ಇವತ್ತಿಗೂ ಕೂಡ ರಿಕ್ಷಾನೇ. ಹಾಗಾಗಿ ಪಾಪ ಇವ್ರು ಆಸ್ಪತ್ರೆಗೆ ಹೋಗ್ಬೇಕು. ಹೆಣ್ಮಕ್ಳು ಇಬ್ಬರೇ ಇದ್ದಾರೆ, 2 ಮಕ್ಕಳಿದ್ದಾವೆ. ಎಳೆಯ ಶಿಶುವನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ. ಆದ್ರೆ ಎಲ್ಪಿಜಿ ಇಲ್ಲ, ಆಟೋ ಅಲ್ಲೇ ನಿಂತಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಆಟೋ ಗ್ಯಾಸ್ನ ಆಟೋ ಎಲ್ಪಿಜಿಯ ತೀವ್ರ ಅಭಾವ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ ಬಳ್ಳಾರಿಯಲ್ಲಿ ಆಟೋ ಚಾಲಕರು ಸಾಕಷ್ಟು ಪರದಾಡ್ತಕ್ಕಂಥ ಸನ್ನಿವೇಶ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾನೀಗ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಒಂದು ಆಟೋ ಗ್ಯಾಸ್ನ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ನೀವು ನೋಡಬಹುದು, ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಂಪೂರ್ಣವಾಗಿ ನಿಂತುಕೊಂಡಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಇವತ್ತು ಸಂಪೂರ್ಣವಾಗಿ ಎಲ್ಪಿಜಿಯ ಬಂಕ್ಗಳು ಏನು 5 ಇದ್ವು ಬಳ್ಳಾರಿಯಲ್ಲಿ, ಅದರಲ್ಲಿ 4 ಕೂಡ ಸಂಪೂರ್ಣವಾಗಿ ಬಂದ್ ಆಗಿವೆ. ಹೀಗಾಗಿ ಕೇವಲ ಒಂದೇ ಒಂದು ಬಂಕ್ ಮಾತ್ರ ವರ್ಕ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಎಲ್ಲ ಆಟೋ ಚಾಲಕರು ಈ ಒಂದು ಬಂಕ್ ನ ಮುಂದೆ ಬಂದು ಈಗ ಆ ಎಲ್ಪಿಜಿಯನ್ನ ತುಂಬಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರತಕ್ಕಂಥದ್ದು. ಆದ್ರೆ ಕೆಲವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಕೆಲವರು ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಟೋದ ಸಮಸ್ಯೆ ಆಗ್ತಾ ಇದೆ. ಒಂದು ದಿನ ಆಟೋ ಏನಾದ್ರೂ ಕೆಲಸ ಮಾಡಲಿಲ್ಲ ಡ್ರೈವರ್ಗಳು ಹೋದ್ರೆ ಜನರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಷ್ಟೇ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಸಣ್ಣ ಸಣ್ಣ ಮಕ್ಕಳನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇವರು ಸರ್ದಿ ಸಾಲಿನಲ್ಲಿ ಬಂದು ಇಲ್ಲಿ ಗ್ಯಾಸ್ ಅನ್ನ ತುಂಬಿಸ್ಕೊಳ್ಬೇಕು ಅಂದ್ರೆ ಕನಿಷ್ಠ 1 ರಿಂದ 2 ತಾಸು ಸಮಯ ಬೇಕಾಗುತ್ತೆ. ಹೀಗಾಗಿ ಇವರು ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ ಹಾಕ್ಸ್ಕೊಳ್ಳೋದಕ್ಕೆ, ಆದ್ರೆ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ನನ್ನ ಜೊತೆಗೆ ರೋಗಿಯ ಸಂಬಂಧಿ ಇದ್ದಾರೆ, ಅವ್ರು ಮಾತನಾಡ್ತೀನಿ. ಏನ್ ಹೇಳ್ತೀರಾ, ಎಷ್ಟೊತ್ತಾಯ್ತು ನೀವು ಬಂದು? ಎಷ್ಟೊತ್ತಿಂದ ನಿಮ್ಗೆ ಸಿಗ್ತಾ ಇಲ್ಲ? ಸರ್, ಒಂದು ಅರ್ಧ ತಾಸು ಆಯ್ತು ಸರ್. ಇಲ್ಲಿ ಅರ್ಧ ತಾಸು ಆಯ್ತು. ಅದನ್ನು ಕೂಡ ಇವಾಗ ಡೀಲರ್ ಕರ್ಕೊಂಡು ಹೋಗ್ಬೇಕು. ಪ್ರೆಗ್ನೆಂಟ್ ಆಗ್ಬಿಟ್ಟದೆ ಸರ್. ಆದ್ರೂ ಕೂಡ ಇವಾಗ ಮಕ್ಕಳು ಇದಾವೆ ಸರ್. ಸ್ಕ್ಯಾನಿಂಗ್ ಇದು ಮಾಡಿಸ್ಕೊಂಡು ಹೋಗ್ಬೇಕು ಸರ್. ಆದ್ರೂ ಕೂಡ ಆಗ್ತಾ ಇಲ್ಲ ಸರ್. ಅದು ಇವಾಗ ಗ್ಯಾಸ್ ಎಲ್ಲಿಗೆ ಸಿಗ್ತಾ ಇಲ್ಲ ಸರ್. ಯಾವ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರಿ ನೀವು? ಸರ್, ಓಪಡಿ ಹೋಗ್ಬೇಕು ಸರ್. ಇವಾಗ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ತಗ ಹೋಗ್ಬೇಕು. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಹೊಲ್ಗಿ ತಗ್ಸ್ಬೇಕು. ಆದ್ರೂ ಕೂಡ ಗ್ಯಾಸ್ ಆಗ್ಬಿಟ್ಟೆ ಸರ್. ಇವಾಗ ದಕ್ಕೊಂಡ್ ಬಂದಿನಿ ಸರ್. ಅದು ಗಾಡಿ ನಮ್ ತಮ್ಮನೇ ಆದ. ಆತ ನಮ್ ತಮ್ಮ ಕರ್ಕೊಂಡ್ ಬಂದು ಇದು ದಕ್ಕೊಂಡ್ ಬಂದನ. ಆದ್ರೂ ಇನ್ನೊಂದು ಆಟೋ ಥ್ರೋ ಮಾಡ್ಯಾನ ಸರ್. ಇಲ್ಲಿಂದ ಇಲ್ಲಿವರೆಗೂ ಬಂದು ಇದು ಮಾಡ್ಯಾನ ಸರ್. ಆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಇದೇ ಸಮಸ್ಯೆ ಆಗ್ತಿತ್ತು ಸರ್. ಎಲ್ಲ ಕಡೆ ಇದೇ ಸಮಸ್ಯೆ ಆಗಿದೆ ಸರ್. ಬಳ್ಳಾರಿಯಾಗಿ ಇಲ್ಲೇ ಇರೋದು ಸರ್. ಎಲ್ಲ ಕಡೆ ಅದೇ ಸಮಸ್ಯೆ, ಗ್ಯಾಸೇ ಇಲ್ಲ ಸರ್. ಇದು ಈ ಸಂಬಂಧಿಯವರ ಮಾತು. ಅಂದ್ರೆ ಈಗ ಆಸ್ಪತ್ರೆಗೆ ಹೋಗ್ತಿದ್ದಾರೆ, ಅವರ ಮಗು ಇದೆ, ಆ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೂ ಕೂಡ ಈಗ ಪರದಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಇನ್ನೊಂದ್ ಕಡೆ ನೀವು ನೋಡಬಹುದು ಯಾವ ರೀತಿಯಾಗಿ ಕ್ಯೂ ಇದೆ ಅಂದ್ರೆ ನಿಜಕ್ಕೂ ದೊಡ್ಡ ಮಟ್ಟದ ಒಂದು ಕ್ಯೂ ಇರತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದ್ದಾವೆ. ಇವರು ಇವತ್ತು ಬೆಳಗ್ಗೆಯಿಂದನೇ ಒಂದು ಏನೋ ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಈ ವಿಚಾರದಲ್ಲಿ. ಅಂದ್ರೆ ಗ್ಯಾಸ್ ವಿಚಾರದಲ್ಲಿ ಅಂದ್ರೆ ತುರ್ತು ಅವಶ್ಯಕತೆ ಇದ್ದವರಿಗೆ ಒಂದಷ್ಟು ಅವಕಾಶವನ್ನ ಕೊಡಬೇಕು. ಇಲ್ಲಿ ಪೊಲೀಸರು ಬಂದು ಒಂದಷ್ಟು ತುರ್ತಾಗಿ ಹೋಗ್ತಕ್ಕಂಥ ಸೇವೆಗಳಿಗೆ ಬೇಕಾದ ಗ್ಯಾಸ್ ಅನ್ನ ಕೊಡಿಸಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಆಟೋ ಡ್ರೈವರ್ಗಳು ಮನವಿಯನ್ನ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಪುಟಾಣಿ ಕಂದಮ್ಮಗೂ ಕೂಡ ತಟ್ಟಿದ ಗ್ಯಾಸ್ ಬಿಸಿ ನೋಡಿ. ಗ್ರೌಂಡ್ ಲೆವೆಲ್ ಅಲ್ಲಿ ಹೇಗೆ ಸಾಮಾನ್ಯ ಜನರನ್ನ, ಜನಸಾಮಾನ್ಯರ ಬದುಕುಗಳನ್ನ ಈ ಎಲ್ಪಿಜಿ ತತ್ವಾರ ಅನ್ನೋದು ತಟ್ಟುತ್ತೆ ಅಂತ ಆಸ್ಪತ್ರೆಗೆ ಹೋಗೋಕ್ಕಾಗದೆ ಬಾಣಂತಿ ಮಗು ಪರದಾಡ್ತಾ ಇರುವಂತದ್ದು. ಆಟೋ ಸಿಗ್ತಾ ಇಲ್ಲ ಅವ್ರಿಗೆ. ಆಸ್ಪತ್ರೆಗೆ ಹೋಗುವ ಮುನ್ನ ಬಂಕ್ಗೆ ಕರ್ಕೊಂಡು ಬಂದ ಚಾಲಕ, ಅವ್ರಿಗೆ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ. ಹಾಗಾಗಿ ಆದ್ರೂ ಕೂಡ ಎಮರ್ಜೆನ್ಸಿ ಇದ್ರೂ ಕೂಡ ಸೀದಾ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಕ್ಕಾಗ್ತಾ ಇಲ್ಲ ನೋಡಿ. ಹಸಿ ಬಾಣಂತಿ ಪಾಪ, ಪಕ್ಕದಲ್ಲಿ ಇನ್ನೊಂದು ಮಗು ಇದೆ. ಅವ್ರನ್ನ ಬಂಕ್ ಕರ್ಕೊಂಡ್ಬಂದು ಕ್ಯೂನಲ್ಲಿ ನಿಲ್ಸ್ಕೊಂಡಿದ್ದಾರೆ. ಎಲ್ಪಿಜಿ ಸಿಗ್ತಾ ಇಲ್ಲ, ಇವ್ರಿಗೆ ಮುಂದೆ ಹೋಗಕ್ಕಾಗ್ತಾ ಇಲ್ಲ. ಎಲ್ಲರ ಹತ್ರನೂ ವಾಹನ ಇದೇ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಜನಸಾಮಾನ್ಯರ ಸಂಚಾರಿ ವಾಹನ ಅಂತಂದ್ರೆ ಅದು ಇವತ್ತಿಗೂ ಕೂಡ ರಿಕ್ಷಾನೇ. ಹಾಗಾಗಿ ಪಾಪ ಇವ್ರು ಆಸ್ಪತ್ರೆಗೆ ಹೋಗ್ಬೇಕು. ಹೆಣ್ಮಕ್ಳು ಇಬ್ಬರೇ ಇದ್ದಾರೆ, 2 ಮಕ್ಕಳಿದ್ದಾವೆ. ಎಳೆಯ ಶಿಶುವನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ. ಆದ್ರೆ ಎಲ್ಪಿಜಿ ಇಲ್ಲ, ಆಟೋ ಅಲ್ಲೇ ನಿಂತಿದೆ. ಗಣಿನಾಡು ಬಳ್ಳಾರಿಯಲ್ಲಿ ಆಟೋ ಗ್ಯಾಸ್ನ ಆಟೋ ಎಲ್ಪಿಜಿಯ ತೀವ್ರ ಅಭಾವ ಉಂಟಾಗಿರ್ತಕ್ಕಂಥದ್ದು. ಹೀಗಾಗಿ
ಬಳ್ಳಾರಿಯಲ್ಲಿ ಆಟೋ ಚಾಲಕರು ಸಾಕಷ್ಟು ಪರದಾಡ್ತಕ್ಕಂಥ ಸನ್ನಿವೇಶ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ನಾನೀಗ ಗಾಂಧಿನಗರದಲ್ಲಿ ಇರ್ತಕ್ಕಂಥ ಒಂದು ಆಟೋ ಗ್ಯಾಸ್ ನ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ನೀವು ನೋಡಬಹುದು ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಂಪೂರ್ಣವಾಗಿ ನಿಂತುಕೊಂಡಿರ್ತಕ್ಕಂಥದ್ದು. ಯಾಕಾಗಿ ಅಂದ್ರೆ ಇವತ್ತು ಸಂಪೂರ್ಣವಾಗಿ LPGಯ ಬಂಕ್ಗಳು ಏನು 5 ಇದ್ವು ಬಳ್ಳಾರಿಯಲ್ಲಿ, ಅದರಲ್ಲಿ 4 ಕೂಡ ಸಂಪೂರ್ಣವಾಗಿ ಬಂದ್ ಆಗಿವೆ. ಹೀಗಾಗಿ ಕೇವಲ ಒಂದೇ ಒಂದು ಬಂಕ್ ಮಾತ್ರ ವರ್ಕ್ ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಎಲ್ಲ ಆಟೋ ಚಾಲಕರು ಈ ಒಂದು ಬಂಕ್ ನ ಮುಂದೆ ಬಂದು ಈಗ ಆ LPGಯನ್ನ ತುಂಬಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇರತಕ್ಕಂಥದ್ದು. ಆದ್ರೆ ಕೆಲವರಿಗೆ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಕೆಲವರು ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಆಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಆಟೋದ ಸಮಸ್ಯೆ ಆಗ್ತಾ ಇದೆ. ಒಂದು ದಿನ ಆಟೋ ಏನಾದ್ರೂ ಕೆಲಸ ಮಾಡ್ಲಿಲ್ಲ ಡ್ರೈವರ್ಗಳು ಆದ್ರೆ ಜನರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಷ್ಟೇ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಸಣ್ಣ ಸಣ್ಣ ಮಕ್ಕಳನ್ನ ಕರೆದುಕೊಂಡು ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಇವರು ಸರತಿ ಸಾಲಿನಲ್ಲಿ ಬಂದು ಇಲ್ಲಿ ಗ್ಯಾಸ್ ಅನ್ನ ತುಂಬಿಸ್ಕೊಳ್ಬೇಕು ಅಂದ್ರೆ ಕನಿಷ್ಠ 1 ರಿಂದ 2 ತಾಸು ಸಮಯ ಬೇಕಾಗುತ್ತೆ. ಹೀಗಾಗಿ ಇವರು ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ ಹಾಕ್ಸ್ಕೊಳ್ಳೋದಕ್ಕೆ, ಆದ್ರೆ ಗ್ಯಾಸ್ ಅನ್ನ ಹಾಕ್ಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈಗ ನನ್ನ ಜೊತೆಗೆ ರೋಗಿಯ ಸಂಬಂಧಿ ಇದ್ದಾರೆ, ಅವ್ರು ಮಾತನಾಡ್ತೀನಿ. ಏನ್ ಹೇಳ್ತೀರಾ, ಎಷ್ಟೊತ್ತಾಯ್ತು ನೀವು ಬಂದು? ಎಷ್ಟೊತ್ತಿಂದ ನಿಮ್ಗೆ ಸಿಗ್ತಾ ಇಲ್ಲ? ಸರ್, ಒಂದು ಅರ್ಧ ತಾಸು ಆಯ್ತು ಸರ್, ಇಲ್ಲಿ ಅರ್ಧ ತಾಸು ಆಯ್ತು. ಅದನ್ನು ಕೂಡ ಇವಾಗ ಡೀಲರ್ ಕರ್ಕೊಂಡು ಹೋಗ್ಬೇಕು, ಪ್ರೆಗ್ನೆಂಟ್ ಆಗ್ಬಿಟ್ಟೈತೆ ಸರ್. ಆದ್ರೂ ಕೂಡ ಇವಾಗ ಮಕ್ಕಳು ಇದಾವೆ ಸರ್, ಇವಾಗ ಸ್ಕ್ಯಾನಿಂಗ್ ಇದು ಮಾಡಿಸ್ಕೊಂಡು ಹೋಗ್ಬೇಕು ಸರ್. ಆದ್ರೂ ಕೂಡ ಆಗ್ತಾ ಇಲ್ಲ ಸರ್. ಅದು ಇವಾಗ ಗ್ಯಾಸ್ ಎಲ್ಲಿಗೆ ಸಿಗ್ತಾ ಇಲ್ಲ ಸರ್. ಯಾವ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರಿ ನೀವು? ಸರ್, OPD ಹೋಗ್ಬೇಕು ಸರ್. ಇವಾಗ ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ ತಾಗ ಹೋಗ್ಬೇಕು. ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಹೊಲಿಗೆ ತಗ್ಸ್ಬೇಕು. ಆದ್ರೂ ಕೂಡ ಗ್ಯಾಸ್ ಆಗ್ಬಿಟ್ಟೆ ಸರ್. ಇವಾಗ ದಕ್ಕೊಂಡ್ ಬಂದಿನಿ ಸರ್ ಅದು ಗಾಡಿ. ನಮ್ ತಮ್ಮನೇ ಆತ ನಮ್ ತಮ್ಮ ಕರ್ಕೊಂಡ್ ಬಂದು ಇದು ದಕ್ಕೊಂಡ್ ಬಂದನ. ಆದ್ರೂ ಇನ್ನೊಂದು ಆಟೋ ಥ್ರೋ ಮಾಡ್ಯಾನ ಸರ್. ಇಲ್ಲಿಂದ ಇಲ್ಲಿವರೆಗೂ ಬಂದು ಇದು ಮಾಡ್ಯಾನ ಸರ್. ಆದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಸರ್. ಎಲ್ಲ ಕಡೆ ಇದೇ ಸಮಸ್ಯೆ ಆಗ್ತಿದೆ ಸರ್, ಎಲ್ಲ ಕಡೆ ಇದೇ ಸಮಸ್ಯೆ ಆಗಿದೆ ಸರ್. ಬಳ್ಳಾರಿಯಾಗಿ ಇಲ್ಲೇ ಇರುತ್ತೆ ಸರ್, ಎಲ್ಲ ಕಡೆ ಅದೇ ಸಮಸ್ಯೆ, ಗ್ಯಾಸೇ ಇಲ್ಲ ಸರ್. ಇದು ಈ ಸಂಬಂಧಿಯವರ ಮಾತು. ಅಂದ್ರೆ ಈಗ ಆಸ್ಪತ್ರೆಗೆ ಏನು ಹೋಗ್ತಿದ್ದಾರೆ, ಅವರ ಮಗು ಇದೆ, ಆ ಮಗುವನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೂ ಕೂಡ ಈಗ ಪರದಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣವಾಗಿದೆ. ಇನ್ನೊಂದು ಕಡೆ ನೀವು ನೋಡಬಹುದು ಯಾವ ರೀತಿಯಾಗಿ ಕ್ಯೂ ಇದೆ ಅಂದ್ರೆ ನಿಜಕ್ಕೂ ದೊಡ್ಡ ಮಟ್ಟದ ಒಂದು ಕ್ಯೂ ಇರತಕ್ಕಂಥದ್ದು. ಕಿಲೋಮೀಟರ್ ಗಟ್ಟಲೆ ಆಟೋಗಳು ನಿಂತಿದ್ದಾವೆ. ಇವರು ಇವತ್ತು ಬೆಳಗ್ಗೆಯಿಂದನೇ ಒಂದು ಏನೋ ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ಈ ವಿಚಾರದಲ್ಲಿ. ಅಂದ್ರೆ ಗ್ಯಾಸ್ ವಿಚಾರದಲ್ಲಿ ಅಂದ್ರೆ ತುರ್ತು ಅವಶ್ಯಕತೆ ಇದ್ದವರಿಗೆ ಒಂದಷ್ಟು ಅವಕಾಶವನ್ನ ಕೊಡಬೇಕು. ಇಲ್ಲಿ ಪೊಲೀಸರು ಬಂದು ಒಂದಷ್ಟು ತುರ್ತಾಗಿ ಹೋಗ್ತಕ್ಕಂಥ ಸೇವೆಗಳಿಗೆ ಬೇಕಾದ ಗ್ಯಾಸ್ ಅನ್ನ ಕೊಡಿಸಬೇಕಾಗುತ್ತೆ ಅಂತ ಹೇಳಿ ಇಲ್ಲಿ ಆಟೋ ಡ್ರೈವರ್ಗಳು ಮನವಿಯನ್ನ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.